ನಮಸ್ಕಾರ ಸ್ನೇಹಿತರೆ, ಸನಾತನ ಸಂಸ್ಕೃತಿಗೆ ಸ್ವಾಗತ. ನಾನ್ ಸಂಜನಾ, ಇದು ಸಂಜನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಈ ದಿನದ ಈ ವಿಡಿಯೋದಲ್ಲಿ ಮಕ್ಕಳಿಗೆ ಹೇಳಿಕೊಡಬಹುದಾದ ಪ್ರಾರಂಭಿಕ ಶ್ಲೋಕಗಳಲ್ಲಿ ಗಜಾನನಂ ಭೂತಗಣಾದಿ ಸೇವಿತಂ ಅದು ಕೂಡ ಬಹಳ ಮುಖ್ಯವಾದದ್ದು. ಈ ವಿಡಿಯೋದಲ್ಲಿ ನಾನು ಅದರ ಅರ್ಥ ಮತ್ತು ಅದನ್ನ ಹೇಗೆ ಹೇಳುದು ಅಂತ ನಾನು ಹೇಳಿಕೊಡ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಯಾರೆಲ್ಲ ಈ ವಿಡಿಯೋವನ್ನ ನೋಡ್ತಾ ಇದ್ದೀರಿ, ಸೊ ಈ ಚಾನೆಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡುವ. ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಭೋ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಇದರ ಅರ್ಥ ನಾನು ಇಂಗ್ಲಿಷಲ್ಲೂ ಹೇಳ್ತೇನೆ, ಕನ್ನಡದಲ್ಲೂ ಹೇಳ್ತೇನೆ. ಸೊ ಗಜಾನನಂ ಭೂತ ಮೀನ್ಸ್ ಗಜ ಮೀನ್ಸ್ ಎಲಿಫೆಂಟ್, Ananam means face. God Ganesha face having elephant. So Bhuta Ganadi Sevitam. Bhuta Gana. Ganesha is followed by celestial body. Bhuta is group of followers. Group of followers. Kapitta Jambu. Kapitta Jambu means the favorite food of elephant is jamun. Kapitta Jambo Phalasara Bhakshitam. Phala means fruit. Bhakshitam to eat. Umasutam, the mother of Bhagavanta means Ganesha is Parvati. Umasutam Shoka Vinasha. Shoka, all the sadness, all the things. Vinasha, he will destroy all the sadness. Namami Vigneshwara Pada Pankajam. Namami, I will give respect of you. Vigneshwara Pada Pankajam. Pada means foot. Pankajam means lotus. So, ಇದರ ಕನ್ನಡದ ಅನುವಾದ, ಭೂತ ಗಣಗಳಿಂದ ಸೇವಿತನಾದ ಬೇಲವ ಹಣ್ಣು ಅಥವಾ ನೇರಳೆ ಹಣ್ಣಿನ ಪ್ರಿಯನಾದ ಪಾರ್ವತಿ ಪುತ್ರನೇ, ದುಃಖ ನಾಶಕನಾದ ಗಣೇಶನೇ, ನಿನ್ನ ಪಾದ ಕಮಲಗಳಿಗೆ ನಮೋ ನಮಃ. ಮತ್ತು ನನ್ನ ಎಲ್ಲ ಕಷ್ಟಗಳನ್ನ ಕೊನೆಗೊಳಿಸೆನ್ನುವುದೇ ನನ್ನ ಪ್ರಾರ್ಥನೆ. ಇದು ಶ್ಲೋಕದ ಅರ್ಥ. ಈ ಶ್ಲೋಕದ ಅರ್ಥ ಎಲ್ಲವನ್ನ ತಿಳ್ಕೊಂಡ್ರಿ. ನಿರಂತರವಾದ ಅಭ್ಯಾಸ ಮಾಡಿ ನಮ್ಮ ಸನಾತನ ಸಂಸ್ಕೃತಿಯನ್ನ ಉಳಿಸುವ ಪ್ರಯತ್ನ ನಮ್ಮಿಂದನೂ ಆಗ್ಲಿ. ಮಕ್ಕಳಿಗೆ ಇಂಥ ಬೇಸಿಕ್ ಶ್ಲೋಕಗಳನ್ನ ಈ ಚಾನೆಲ್ ನೀವು ನಿರಂತರವಾಗಿ ನೋಡ್ತಾರೆ ಅಂತ ಮುಂದಿನ ವಿಡಿಯೋದಲ್ಲಿ ಒಂದು ವಿಶೇಷವಾದ ಶ್ಲೋಕದೊಂದಿಗೆ ಮತ್ತೆ ಬರ್ತೇನೆ. ನಮ್ಮ ಸನಾತನ ಸಂಸ್ಕೃತಿನ ಉಳಿಸಿ ಬೆಳೆಸೋಣ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದ.